ಕನ್ನಡ ಹಬ್ಬ ನಡೆದಿದ್ರಿ. ಈಗ ಯಾ ಕಲಾವಿದರು ಇರಲಿಲ್ಲ. ಏನ್ ಮಾಡ್ಬೇಕು? ನಮ್ಮೆಲ್ಲ ಡಾಕ್ಟರ್ಸ್ ಒಂದು ಐಡಿಯಾ ಮಾಡಿದ್ರು. ಏನ್ ಮಾಡಿದ್ರು? ಒಂದು ಸ್ಪರ್ಧೆಯನ್ನು ಏರ್ಪಾಡು ಮಾಡ್ತೀವಿ, ಹೆಸರು ಕೊಡ್ತೀರಿ ಅಂದ್ರು. ಏನ್ ಹೇಳಿದೆ ಅಂದ್ರು? ಹೆಂಡತಿಯನ್ನು ಹೊತ್ತುಕೊಂಡು ಹೋಗುವ ಸ್ಪರ್ಧೆ. ತಿಳಿದಿಲ್ಲ ನಿಮಗೆ? ಹೆಂಡತಿಯನ್ನ ಹೊತ್ತುಕೊಂಡು ಹೋಗುವ ಸ್ಪರ್ಧೆ. ಈ ಗೆರೆಯಿಂದ ಆ ಗೆರೆಗೆ ಯಾರು ಫಸ್ಟ್ ಬರ್ತೀರಿ ಅವರಿಗೆ 50,000 ರೂಪಾಯಿ ಕೊಡಲಾಗುವುದು ಅಂತ ಹೇಳಿದ್ರು. ವೆರಿ ಗುಡ್. 52 ಜೋಡಿ ರೆಡಿ ಆದ್ರು. ಸಿದ್ಲಿಂಗ ಮತ್ತು ತಿಪ್ಪ ನೋಡ್ರಿ ಬೇಡ ನಿಂತೀರಿ. ಹಾ ನಿಂತೀವಿ ಸರ್. ಈ ಗೆರೆಯಿಂದ ಆ ಗೆರೆಗೆ ಯಾರು ಫಸ್ಟ್ ಬರ್ತೀರಿ ಅವರಿಗೆ 50,000 ರೂಪಾಯಿ. 1 2 3 ಎಲ್ಲರೂ ಓಡಿ ಚಲೋ ಮಾಡಿದ್ರು. ಸಿದ್ಲಿಂಗ್ ಫಸ್ಟ್ ಬಂದ. ವೆರಿ ಗುಡ್. ಈ ಕನ್ನಡದ ಹಬ್ಬದಲ್ಲಿ ಹೆಂಡತಿಯನ್ನು ಹೊತ್ತುಕೊಂಡು ಹೋಗುವ ಸ್ಪರ್ಧೆಯಲ್ಲಿ ಸಿದ್ಲಿಂಗ್ ಫಸ್ಟ್ ಬಂದಿದ್ದಾನೆ. ಅವನಿಗೆ ನಮ್ಮ ಕಿಡ್ಸ್ ವತಿಯಿಂದ 50,000 ರೂಪಾಯಿ ಅಂತ ರೊಕ್ಕ ಕೊಡಕತ್ತ. ಎಂದು ನಿಮಗೆ ತಿಪ್ಪೋದಿಲ್ಲ ಸರ್, ನಿಮ್ ಕೈ ಮುಗಿತೀನಿ ಸರ್, ರೊಕ್ಕ ಕೊಡಬೇಡ ನಾವು ಸಿದ್ಲಿಂಗ. ಯಾಕೆ? ಕಳ್ಳನ ಮಗ ತನ್ನ ಹೆಂಡತಿ ಹೊತ್ಕೊಂಡು ಹೋಗೋದು, ನನ್ನ ಹೆಂಡತಿ ಹೊತ್ಕೊಂಡು ಕಳ್ಳನ ಮಗನೇ ಬಂದರೆ ದೊಡ್ಡ ನಾಡ ಅದರ ಕಳ್ಳನ ಮಗನೇ ಅಂದ್ರೆ ಅವನು ಇಬ್ರು ಸರ್. ನನ್ನ ಹೆಂಡತಿ 1.5 ಕ್ವಿಂಟಲ್ ಬಂದ್ರಿ. ತಿಪ್ಪನ ಹೆಂಡತಿ 50 ಕ್ವಿಂಟಲ್ ಅದು ಪತ್ಕೊಂಡೆ. ಬಂಧುಗಳೇ, ಇಲ್ಲಿ ಕುಂತಿರ್ತಕ್ಕಂಥ ಎಲ್ಲರಿಗೂ ತಮಗೆ ಒಂದು ವಿನಂತಿಯನ್ನು ಮಾಡಿಕೊಡ್ತೀನಿ, ಪಾಲಿಸ್ತೀರಿ? ಬೋಲೋ ಭಾರತ್ ಮಾತಾ ಕಿ ಹ್ಞೂ ಅಂದ್ರೆ ಆಡ್ಬೇಡ. ಪಾಲಿಸ್ತೀರಿ? ನಂದು ಒಂದೇ ಒಂದು ಬೇಡಿಕೆ. ಎಲ್ಲಿ ಹೋದ್ರು ನಾನು ಕರ್ನಾಟಕದ ಅಂತ ಹೇಳೋದಷ್ಟೇ, ಓದುವ ಮಕ್ಕಳ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಮೊಬೈಲ್ ಕೊಡಬೇಡ. ಓದುವ ಮಕ್ಕಳ ಕೈಯಲ್ಲಿ, ನಿಮಗಲ್ಲಿ ಸಂಸದರ ಕೈಯಲ್ಲಿ ಇಲ್ಲಮ್ಮ. ನಾನು ಹೇಳೋದು ನಿಮಗೆ ಅನಿಸ್ಬೋದು, ಅದರಿಂದ ಒಂದು ಸತ್ಯ ಅಡಗಿದೆ. ಮೊಬೈಲ್ಗಳನ್ನು ಕೊಟ್ಟು ನಮ್ಮ ಭಾರತೀಯರನ್ನೆಲ್ಲ ಹಾಳು ಮಾಡಿಬಿಡ್ತು ಚೈನಾ. ಆ ಚೈನಾದೊಳಗೆ ನೋಡಿ ನಮ್ಮ ದೇಶದ ಪರಂಪರೆಯನ್ನು ಅವರು ಮುಂದುವರಿಸ್ಕೊಂತ ಹೊಂಟಾರೆ. ಹೌದು, ಅವರೆಲ್ಲ ಮೊಬೈಲ್ ಮುಟ್ಟಲ್ಲ. ಬೆಳಿಗ್ಗೆ ಒಂದು 10 ನಿಮಿಷ, ಸಾಯಂಕಾಲ ಒಂದು 10 ನಿಮಿಷ ಅವಶ್ಯಕತೆ ಇದೆ ಅಷ್ಟೇ ಮೊಬೈಲ್ ನೋಡ್ತಾರೆ, ಇಟ್ಟು ಬಿಡ್ತಾರೆ. ನಾವೇನ್ ಮಾಡಿದ್ವಿ? ಮೊಬೈಲಿಗೆ ಅಡಿಕ್ಟ್ ಆಗಿದ್ದೀವಿ. ಅದಕ್ಕೆ ದಯವಿಟ್ಟು ಮೊಬೈಲಿಂದ ಯಾರು ಸ್ವಲ್ಪ ದೂರ ಇದ್ದೀರಿ ಓದುವರು ಪುಸ್ತಕದ ಕಡೆ ಲಕ್ಷ್ಯವನ್ನು ಕೊಡಿ, ಮೊಬೈಲ್ ಕಡೆ ಅಲ್ಲ. ಯಾಕಂತಂದ್ರೆ ಮೊಬೈಲ್ ಮನುಷ್ಯನನ್ನು ಹಾಳು ಮಾಡ್ಲಿಕ್ಕೆ. ನಾನು ಮೊನ್ನೆ ನೋವು ಮುಂದೆ ನಿಂತಿದ್ದೆ ಸರ್. ನೋವು ಮುಂದೆ ನಿಂತಿದ್ದೆ. ಒಬ್ಬ ಮೊಬೈಲ್ ನೋಡ್ಕೊಂತ ತನ್ನ ಮನೆಗೆ ಹೋಗ್ಬಿಟ್ಬೇಡ್ರಿ, ಬೇರೆ ಮನೆಗೆ ಹೋಗ್ಯಾರ ಮಗ. ಆ ಮನೆ ಒಳಗೆ ಆಯ್ತು ಧಾರಾವಾಹಿ ನೋಡ್ಕೊಂತ ಅವ್ನು ಚಾ ಮಾಡಿಕೊಟ್ಟಾಳೆ. ಹೆಣ ನಿಂತು ನೋಡಕತ್ತ ನಾನು ಏನು ನಡೀತಿದ್ದೆ ಅಂತ ಹೇಳಿ. ಗಂಡ ಬಂದು ಪಬ್ಜಿ ಆಡ್ಕೊಂತ ಬಂದ ಅವನು ಹುಚ್ಚೋಡ ಮಗ. ಪಟ್ನ ಹುಚ್ಚೋಡ ಏನ್ ಮಾಡಕತ್ತಿದೆ ಸರ್? ಈ ಪಬ್ಜಿ ಕಳ್ಳನ ಮಗ ನಡಬನಿ ಮನೆಗೆ ಹೋಗ್ಯಾನ ಸರ್. ತಮ್ಮ ಮನೆಗೆ ಹೋಗು, ತನ್ನ ಮನೆಗೆ ಹೋಗಿ ಹೇಳಿ ನೋಡು, ಮನೆ ನೋಡ್ಬೇಡ್ರಿ, ಯಾರೋ ಕುಂತಾವ್ ನೋಡ. ಐ ಆಮ್ ಸಾರಿ ಸರ್, ನಮ್ಮ ಮನೆ ಅಂತ ಹೊಳ್ಳೆ ಅವ್ರ ಮನೆಗೆ ಹೋಗ್ಯಾನ. ಮುಗೀತು. ಈ ಕಡೆ ಧಾರಾವಾಹಿಗಿತ್ತು, ಈ ಕಡೆ ನೆಟ್ ಖಾಲಿ ಆಯ್ತು. ಆ ಎಮ್ ಹೊಳ್ಳೆದಿಲ್ಲ. ಯಾರು 2 ತಾಸಿಗೆ ಬಂದ ಈ ಕೇಳ್ತಾವ. ನಾನು ಅಚ್ಚ ಕಡೆ ಓಡಣ್ಣವ್ರಿ, ನಿನ್ನೆ ಹೆಣ ಹೇಳ್ತೀನಿ ಗಂಧ ಬರುವಂತ ನಡಿ ಅಲ್ಲ ಹಿಂದ ಕುಂತಿದ್ರೆ ಕಸ್ವರಿ ಅನ್ನವ. ನೀವೆಲ್ಲ ನಗಿತೀರಿ. ಈ ಒಂದು ಜೋಕಿನ ಹಿಂದೆ ಒಂದು ಒಳ್ಳೆಯ ಸಂದೇಶ ಇದೆ ಬಂಧುಗಳೇ. ಏನು ಸಂದೇಶ? ಮೊಬೈಲ್ ಹೇಳುತ್ತಂತೆ, ಏ ವಿದ್ಯಾರ್ಥಿ, ಒಮ್ಮೆ ನೀನು ನನ್ನನ್ನು ತಲೆಬಾಗಿ ಒಮ್ಮೆ ನನ್ನನ್ನು ನೋಡು, ಈ ಸಮಾಜದ ಮುಂದೆ ತಲೆ ತಕ್ಕುವಾಗ ಮಾಡ್ತೀನಿ ಅಂತ ಮೊಬೈಲ್ ಪಕ್ಕದಲ್ಲಿರ್ತಕ್ಕಂಥ ಪುಸ್ತಕ ಹೇಳುತ್ತೆ. ಏ ವಿದ್ಯಾರ್ಥಿ, ಒಮ್ಮೆ ನೀನು ನನ್ನನ್ನು ತಲೆಬಾಗಿ ಒಮ್ಮೆ ನನ್ನನ್ನು ಓದು, ಈ ಸಮಾಜದ ಮುಂದೆ ತಲೆಗೆತ್ತಿನವಾಗಿ ನಾನು ಮಾಡ್ತೇನೆ ಅಂತಕ್ಕಂಥ ಸಿದ್ಧಾಂತ ಪುಸ್ತಕ ಕೊಡ್ತೀನಿ. ಮೊಬೈಲ್ ಹಿಡಿಯುವ ಬದಲು ಪುಸ್ತಕವನ್ನು ಹಿಡಿ, ಬಹಳ ಒಳ್ಳೆಯದಾಗುತ್ತೆ. ತೊಟ್ಟಿನ ತೂಗುವ ಕೈ ಜಗವ ತೂಗಿದಂತೆ ಎಲ್ಲವೂ ಶಕ್ತಿ ನಿಮ್ಮ ಕೈಯಲ್ಲಿದೆ. ಅದಕ್ಕೆ ಸಿದ್ದರಾಮಯ್ಯ ಆಲೋಚನೆ ಮಾಡಿ ಎಲ್ಲ ಭಾಗ್ಯ ನಿಮ್ಗೆ ಕೊಟ್ಟಾನ. ಎಂದೆಂದು ಧರ್ಮಸ್ಥಳ ಅನ್ನ ಸಂದರ್ಭನೆ ಎಂದು ಬಂದಾಗಿದ್ದಿಲ್ಲ, ನಿಮ್ಮ ಕಡತಕ್ಕ ಬಂದಾಗ ಒಪ್ಕೊಂಡ್ರೆ ಎಂದು KSRTC ಡೋರಿನ ಬಾಗಿಲ ಮುರಿದಿದ್ದೀರಿ. ಅದನ್ನು ಮುರಿದು ಕಂಡಕ್ಟರ್ ಕೈ ಕೊಡ್ತಾಳೆ ನೀವು. ಅದಕ್ಕೆ ಸಿದ್ದರಾಮಯ್ಯ ಯಾಕಾರೆ ಮಾಡಿಬಿಟ್ಟೇನಪ್ಪ, ಅದನ್ನು ಬಸ್ ಪ್ರಯಾಣಿಸ್ಬಿಟ್ಟಿದೆ. ಬಸ್ಸಿನ ಪಾಠ ಮಾಡೋದು ನಿಮ್ಮ ಕಡ್ತ ಎಲ್ಲಿ ಸುಮ್ಮನೆ ತಮಾಷೆಗಾಗಿ ಮಾಡಿದ್ದು. ನಮಗೊಂದೂ ಇತ್ತು,
ನಮಗೊಂದು ಖರ್ಚಿಗೆ ಭಾಗ್ಯ ಕೊಡಲಿಲ್ಲ ಎಲ್ಲ ಭಾಗ್ಯ ನಿಮಗೆ ಕೊಟ್ಟಾನೆ. 2,000 ರೂಪಾಯಿ ನಿಮ್ಮದು, ಬಸ್ ನಿಮ್ಮದು, ಮತ್ತೇನೇನು ಕೊಟ್ಟಾನೆ? ಏನ್ ಕೊಟ್ಟ ಎಲ್ಲ ಮಾಡ್ಯಾನ.